ನಮಸ್ತೆ ಸ್ನೇಹಿತರೆ, ನಾನು ಈ ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಫೋಟೋ ಆಗಲಿ, ವಿಡಿಯೋ ಆಗಲಿ, ರೀಲ್ಸ್ ಆಗಲಿ ಪೋಸ್ಟ್ ಮಾಡುವ ವಿಧಾನ ಒಂದೇ ಥರ ಇರ್ತದೆ. ನೀವು ವಿಡಿಯೋ ನೋಡಿ ಈಸಿಯಾಗಿ ಪೋಸ್ಟ್ ಮಾಡ್ಬೋದು. ವಿಡಿಯೋವನ್ನು ಕೊನೆಯ ತನಕ ಮಿಸ್ ಮಾಡಿದೆ ನೋಡಿ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ. ಮತ್ತು ನೀವು ನಮ್ಮ ಚಾನಲ್ಗೆ ಹೊಸತಾಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮ್ ಆ್ಯಪನ್ನು ಓಪನ್ ಮಾಡೋಣ. ನೋಡಿ, ಈ ಥರ ಓಪನ್ ಆಗ್ತದೆ. ನಿಮ್ಮ ಮೊಬೈಲಲ್ಲಿ ಇನ್ಸ್ಟಾಗ್ರಾಮ್ ಆ್ಯಪ್ ಇನ್ನೂ ಕ್ರಿಯೇಟ್ ಮಾಡಲಿಲ್ವಾ? ಅದರ ಕೂಡ ಒಂದು ವಿಡಿಯೋವನ್ನು ಮಾಡಿದ್ದೇನೆ, ಅದು ಹೇಗೆ ಕ್ರಿಯೇಟ್ ಮಾಡೋದಂತ. ಅದರ ಲಿಂಕನ್ನು ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ. ನೀವು ಅಲ್ಲಿಂದ ನೋಡಿ, ನೀವು ಆ ವಿಡಿಯೋವನ್ನು ನೋಡಿ ನೀವು ಕ್ರಿಯೇಟ್ ಮಾಡ್ಬೋದು. ಪೋಸ್ಟ್ ಮಾಡಲಿಕ್ಕೆ ನೀವು ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಬೇಕು. ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಫೋನ್ ಇದು ಫೋಟೋ ಗ್ಯಾಲರಿ ಓಪನ್ ಆಗ್ತದೆ. ಇಲ್ಲಿ ಕೆಳಗಡೆ ನೋಡಿ, ಪೋಸ್ಟ್ ಉಂಟು, ಸ್ಟೋರಿ ಇದೆ, ರೀಲ್ಸ್ ಇದೆ, ಲೈವ್ ಇದೆ. ನಿಮಗೆ ಯಾವ್ದು ಬೇಕಾದರೂ ಅದನ್ನು ಸೆಲೆಕ್ಟ್ ಮಾಡ್ಬೋದು. ನಾನು ಪೋಸ್ಟ್ ಮೇಲೆ ಸೆಲೆಕ್ಟ್ ಮಾಡ್ತೀನಿ. ನಾನು ಪೋಸ್ಟ್ ಸೆಲೆಕ್ಟ್ ಮಾಡಿದ್ದೇನೆ. ನೋಡಿ, ಈ ಥರ ಬರ್ತದೆ. ಇಲ್ಲಿ ನಿಮಗೆ ಯಾವ ವಿಡಿಯೋ ಅಥವಾ ಯಾವ ಫೋಟೋವನ್ನು ನೀವು ಪೋಸ್ಟ್ ಮಾಡಲಿಕ್ಕಿದೆ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕು. ಅದನ್ನು ಸೆಲೆಕ್ಟ್ ಮಾಡಲಿಕ್ಕೆ ನೀವು ನಿಮ್ಮ ಫೈಲನ್ನು ಓಪನ್ ಮಾಡಲಿಕ್ಕೆ ಇಲ್ಲಿ ರೀಸೆಂಟ್ ಮೇಲೆ ಕ್ಲಿಕ್ ಮಾಡಿ. ರೀಸೆಂಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಫೈಲೆಲ್ಲ ಓಪನ್ ಆಗ್ತದೆ. ವೀಡಿಯೋದು ಫೈಲ್, ಫೋಟೋದು ಫೈಲೆಲ್ಲ ಬೇರೆ ಬೇರೆ ಫೈಲ್ ಉಂಟಲ್ಲ, ಅದೆಲ್ಲ ಓಪನ್ ಆಗ್ತದೆ. ನಿಮ್ಮ ವೀಡಿಯೋ ಆಗಲಿ ಫೋಟೋ ಆಗಲಿ ಯಾವುದರಲ್ಲಿದೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿ. ನೋಡಿ, ನಾನೊಂದು ವಿಡಿಯೋನ ಸೆಲೆಕ್ಟ್ ಮಾಡಿದ್ದೀನಿ. ನೀವು ಯಾವುದನ್ನು ಪೋಸ್ಟ್ ಮಾಡಲಿಕ್ಕಿದೆ ಅದನ್ನು ಸೆಲೆಕ್ಟ್ ಮಾಡಿ, ಆಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ವಿಡಿಯೋ ಹೀಗೆ ಬಂದಿದೆ. ಇದನ್ನು ಡೈರೆಕ್ಟಾಗಿ ನೀವು ಪೋಸ್ಟ್ ಮಾಡ್ಬೋದು. ಪೋಸ್ಟ್ ಮಾಡಲಿಕ್ಕೆ ಡೈರೆಕ್ಟ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಬೋದು. ನೀವು ಇದಕ್ಕೆ ಏನಾದರೂ ಚೇಂಜಸ್ ಮಾಡಲಿಕ್ಕಿದ್ರೆ, ನಿಮಗೆ ಏನಾದರೂ ಚಂದ ಕಾಣಬೇಕು ಅಂದರೆ, ಏನಾದರೂ ಎಡಿಟ್ ಮಾಡಲಿಕ್ಕಿದ್ರೆ ಎಡಿಟ್ ಮಾಡಲಿಕ್ಕೆ ಎಡಿಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗೆ ನೋಡಿ, ಎಲ್ಲ ಎಡಿಟ್ ಇದು ಆಪ್ಷನ್ ಉಂಟು. ಇಲ್ಲಿ ಅದು ಫಿಲ್ಟರ್. ನೀವು ಇದನ್ನು ಫಿಲ್ಟರ್ ಹಾಕಿ ಎಲ್ಲ ಚೇಂಜಸ್ ಮಾಡ್ಬೋದು. ಕಲರ್ ಎಲ್ಲ ಚೇಂಜ್ ಬರ್ತದೆ. ಇದನ್ನು ಒಂದೊಂದು ಸೆಲೆಕ್ಟ್ ಮಾಡಿದರೆ ಚೇಂಜಸ್ ಕಾಣ್ತದೆ ನೋಡಿ. ಈಗ ಅಂದರೆ ಬೇರೆ ಕಾಣ್ತದೆ. ಯಾವುದಾದ್ರು ನೀವು ಯಾವುದಾದ್ರು ನಿಮಗೆ ಒಳ್ಳೆಯದು ಕಾಣ್ತದೆ ಅದನ್ನು ನೀವು ಅದರಲ್ಲಿ ಇಡ್ಬೋದು. ಬೇಡ ಅಂದರೆ ನಾರ್ಮಲ್ ಆಗಿ ಕೂಡ ಇಡ್ಬೋದು. ಮತ್ತು ಅದಕ್ಕೆ ಸ್ಟಿಕ್ಕರ್ ಎಲ್ಲ ಆ್ಯಡ್ ಮಾಡ್ಬೋದು. ನೋಡಿ, ಇಲ್ಲಿ ಸ್ಟಿಕ್ಕರ್ ಇದೆ. ಇದು ನಿಮಗೆ ಬೇಕಾದರೆ ಇದರಲ್ಲಿ ಯಾವುದನ್ನು ಸ್ಟಿಕ್ಕರ್ ಕೂಡ ಆ್ಯಡ್ ಮಾಡ್ಬೋದು. ನೋಡಿ, ಈಗ ಸೆಲೆಕ್ಟ್ ಮಾಡಿದರೆ ಇದು ಮೇಲೆ ಕೆಳಗಡೆ ಎಲ್ಲಿ ಕೂಡ ಇಡ್ಬೋದು. ಚಿಕ್ಕ ಸಣ್ಣದು ಆಗ್ತದೆ. ಎರಡು ಬೆರಳಲ್ಲಿ ಎಲೆ ಇದ್ದರೆ ದೊಡ್ಡದಾಗ್ತದೆ. ಹೀಗೆ ಸಣ್ಣದು ಕೂಡ ಮಾಡ್ಬೋದು. ಮತ್ತು ಎಲ್ಲಿ ಬೇಕಾದರೂ ಇಡ್ಬೋದು. ಅದು ಇಡುವುದಾದರೆ ಇಲ್ಲಿ ಕೆಳಗಡೆ ಡನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಾಂದರೆ ಡಿಲೀಟ್ ಮಾಡುವುದಾದರೆ ಡಿಲೀಟ್ ಕೂಡ ಮಾಡ್ಬೋದು. ಪ್ರೆಸ್ ಮಾಡಿ ಕೆಳಗೆ ಹೀಗೆ ತರಬೇಕು. ನೋಡಿ, ಇಲ್ಲಿ ಡಿಲೀಟ್ ಅಂತ ಉಂಟಲ್ಲ, ಅಲ್ಲಿ ಒಂದು ಡಿಲೀಟ್ ಮಾಡಬೇಕು. ಹಾಗೆ ಡಿಲೀಟ್ ಆಗ್ತದೆ ಅದು ಬೇಡ ಅಂದರೆ. ಮತ್ತು ನೀವು ಅದಕ್ಕೆ ಬೇರೆ ಬೇರೆ ಏನಾದರೂ ಆ್ಯಡ್ ಮಾಡಲಿಕ್ಕಿದ್ರೆ ನೀವು ಆ್ಯಡ್ ಮಾಡ್ಬೋದು. ನಿಮ್ಮದು ವಾಯ್ಸ್ ಕೂಡ ಕೊಡ್ಬೋದು. ಇಲ್ಲಿ ನೋಡಿ, ನಿಮ್ಮದು ಸ್ವಂತ ವಾಯ್ಸ್ ಕೂಡ ಇಲ್ಲಿ ಕೊಡ್ಬೋದು. ಅದನ್ನು ಕ್ಲಿಕ್ ಮಾಡಿ ನೀವು ನಿಮ್ಮ ವಾಯ್ಸನ್ನು ಕೊಡ್ಬೋದು. ಇಲ್ಲಾಂದರೆ ಇದಕ್ಕೆ ಬೇರೆ ಏನು ಸಾಂಗ್ ಮೀನು ಆ್ಯಡ್ ಮಾಡಲಿಕ್ಕಿದ್ರೆ ನೋಡಿ, ಇಲ್ಲಿ ಆ್ಯಡ್ ಆಡಿಯೋ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, ಇಲ್ಲಿ ಮ್ಯೂಸಿಕ್ ಸಾಂಗ್ಸ್ ಎಲ್ಲ ಇದೆ. ನಿಮ್ಮ ಈ ವಿಡಿಯೋಗೆ ಯಾವುದು ಶೂಟ್ ಆಗ್ತದೆ ಆ ವಿಡಿಯೋ ನೀವು ಸೆಲೆಕ್ಟ್ ಮಾಡಿ. ಮೇಲೆ ಸರ್ಚಲ್ಲಿ ಕೂಡ ಸರ್ಚ್ ಮಾಡ್ಬೋದು. ಆ ಹಾಡನ್ನು, ನಿಮ್ಮ ವಿಡಿಯೋಗೆ ಸೂಟ್ ಆಗುವಂಥ ಹಾಡನ್ನು ನೀವು ಸರ್ಚ್ ಮಾಡಿ ಅಲ್ಲಿ ಆ್ಯಡ್ ಮಾಡ್ಬೋದು. ಕನ್ನಡ ಫ್ಲವರ್ ಸಾಂಗ್. ನೋಡಿ, ಇಲ್ಲಿ ಬರ್ತದೆ ಕನ್ನಡ ಫ್ಲವರ್ ಸಾಂಗ್.
ಸರ್ಚ್ ಮಾಡಿದ ಮೇಲೆ ನಿಮ್ಮದು ಕನ್ನಡದಲ್ಲಿ ಹಾಡು ಬರ್ತದೆ, ನೀವು ಯಾವ ಬೇಕು ಸೆಲೆಕ್ಟ್ ಮಾಡ್ಬೋದು. ಒಂದೊಂದನ್ನೇ ನೋಡಿ ಅದನ್ನು ಕೇಳಿ ಆಮೇಲೆ ನಿಮಗೆ ಇಷ್ಟ ಆದರೆ ಅದನ್ನು ಸೆಲೆಕ್ಟ್ ಮಾಡಿ. ನಾನೊಂದು ಸೆಲೆಕ್ಟ್ ಮಾಡ್ತೇನೆ. ಹೂವಿನ ಸಂತೆಗೆ ಬಂದಿರೋ ಗಾಳಿಗೆ ನಿನ್ನದೇ ಈ ಹಾಡನ್ನು ನಾನು ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಿ ಡನ್ ಮೇಲೆ ಕ್ಲಿಕ್ ಮಾಡಬೇಕು. ಬಂದಿರೋ ಗಾಳಿಗೆ ನಿನ್ನದೇ ಯೋಚನೆ. ಹೂವಿನ ಸಂತೆ ನೋಡಿ ಅದು ಹಾಡು ಸೆಲೆಕ್ಟ್ ಆಗಿದೆ. ಇನ್ನು ಇದರಲ್ಲಿ ನೀವು ಏನಾದ್ರು ಚೇಂಜಸ್ ಮಾಡಲಿಕ್ಕಿದ್ರೆ, ಅದರಲ್ಲಿ ಏನಾದ್ರು ಬರೀಲಿಕ್ಕಿದ್ರೆ, ಮೆಸೇಜ್ ಎಲ್ಲ ಬರೀಲಿಕ್ಕಿದೆ, ಆ್ಯಡ್ ಟ್ಯಾಕ್ಸ್ಟ್ ಉಂಟಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಆ್ಯಡ್ ಟ್ಯಾಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೀವು ಅದರಲ್ಲಿ ಏನಾದರೂ ಮೆಸೇಜ್ ಎಲ್ಲ ಬರೀಬೋದು. ನೋಡಿ ನಾನು ರೋಸ್ ಅಂತ ಟೈಪ್ ಮಾಡ್ತೀನಿ. ರೋಸ್ ಈಗ ಟೈಪ್ ಮಾಡಿ ಅದಕ್ಕೆ ಏನಾದ್ರು ಕಲರ್ ಎಲ್ಲ ಕೊಡ್ಬೋದು. ನೋಡಿ ಇಲ್ಲಿ ಕಲರ್ ಎಲ್ಲ ಇದೆ, ಕಲರ್ ಎಲ್ಲ ಕ್ಲಿಕ್ ಮಾಡ್ಬೋದು ನೀವು ಬೇಕಾದ. ನಾನು ಅದರಲ್ಲಿ ಕೊಟ್ಟು ಆಮೇಲೆ ಟನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಇದನ್ನು ಹಾಗೆ ಎಲ್ಲಿ ಕೂಡ ಇಡ್ಬೋದು, ಮೇಲೆ ಆಚೆ ಈಚೆ ಇಲ್ಲಿ ಕೂಡ ಇಡ್ಬೋದು. ಬೇಡಾದರೆ ಅದೇ ಥರ ಡಿಲೀಟ್ ಮಾಡ್ಬೋದು. ಇದು ಒತ್ತಿ ಕೆಳಗಡೆ ಈಗ ಡಿಲೀಟ್ ಮಾಡಿದ್ದು. ಆಮೇಲೆ ಎಲ್ಲ ಎಡಿಟ್ ಆದಮೇಲೆ ನೀವು ಆದಮೇಲೆ ಡನ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ನಿಮಗೆ ಬೇಕಾದಾಗೆ ಎಲ್ಲ ಎಡಿಟ್ ಆದಮೇಲೆ ಯಾರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಏರೋ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಪೇಜ್ ಓಪನ್ ಆಗ್ತದೆ. ಇಲ್ಲಿ ನಿಮ್ಮ ವಿಡಿಯೋವನ್ನು ನೀವು ಪೋಸ್ಟ್ ಮಾಡ್ಬೋದು. ಪೋಸ್ಟ್ ಮಾಡಲಿಕ್ಕೆ ನೀವು ಶೇರ್ ಮೇಲೆ ಕ್ಲಿಕ್ ಮಾಡಿ. ಶೇರ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ವಿಡಿಯೋ ಪೋಸ್ಟ್ ಆಗ್ತದೆ. ಮತ್ತು ನಿಮ್ಮ ವಿಡಿಯೋ ಜಾಸ್ತಿ ಲೈಕ್ಸ್ ಜಾಸ್ತಿ ವ್ಯೂಸು ಬರಬೇಕಾದ್ರೆ ಇದರಲ್ಲಿ ಕೆಲವು ಸೆಟ್ಟಿಂಗಲ್ಲಿ ಇರ್ತದೆ, ಅದನ್ನು ಮಾಡಬೇಕು. ಅದನ್ನು ಮಾಡಿದರೆ ನಿಮ್ಮ ವಿಡಿಯೋ ವೈರಲ್ ಆಗ್ತದೆ ಜಾಸ್ತಿಯಾಗಿ. ಅದಕ್ಕೆ ನೀವು ಎಡಿಟ್ ಕವರ್ ಉಂಟಲ್ಲ ಅದರ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಬರ್ತದೆ. ಇಲ್ಲಿ ನಿಮಗೆ ನಿಮ್ಮ ವಿಡಿಯೋದ ಫಸ್ಟ್ ಪೇಜಲ್ಲಿ ಯಾವ ಫೋಟೋ ಕಾಣಬೇಕು, ಯಾವ ಚಿತ್ರ ಕಾಣಬೇಕು ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ನೋಡಿ ಈ ಥರ ಸೆಲೆಕ್ಟ್ ಮಾಡ್ಬೋದು. ಯಾವುದು ನಿಮಗೆ ಚೆಂದ ಕಾಣ್ತದೆ ಅದು ಫಸ್ಟಲ್ಲಿ ನೋಡುವಾಗ ಜನಗಳಿಗೆ ಅದು ನೋಡಬೇಕಂತ ಅನಿಸಬೇಕು ಲಾಸ್ಟ್ ತನಕ. ಆ ಥರ ಒಂದು ಚಿತ್ರವನ್ನು ಸೆಲೆಕ್ಟ್ ಮಾಡಿ. ನಾನು ಫ್ರಂಟ್ ಇದು ಇಡ್ತೇನೆ, ದೊಡ್ಡ ಉಂಟಲ್ಲ ಅದನ್ನೇ ಇಡ್ತೇನೆ. ಅದನ್ನು ಸೆಲೆಕ್ಟ್ ಮಾಡಿ ಡನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಅದು ನಿಮ್ಮ ಆ ಫೋಟೋ ಫ್ರಂಟಲ್ಲಿ ಬರ್ತದೆ, ನಿಮ್ಮ ವೀಡಿಯೋದು ಫ್ರಂಟಲ್ಲಿ ಬರ್ತದೆ. ಆಮೇಲೆ ನಿಮ್ಮ ವೀಡಿಯೋಗೊಂದು ಕ್ಯಾಪ್ಷನನ್ನು ನೀವು ಕೊಡಬೇಕು. ಅಂದರೆ ಅದರ ಬಗ್ಗೆ ಏನಾದರೂ ಬರೀಬೇಕು ನೀವು. ನೋಡಿ ಬರೀಲಿಕ್ಕೆ ಇಲ್ಲಿ ಬರೀಬೇಕು. ರೈಟ್ ಎ ಕ್ಯಾಪ್ಷನ್ ಆ್ಯಂಡ್ ಆ್ಯಡ್ ಟ್ಯಾಗ್ಸ್ ಉಂಟಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಟೈಪ್ ಮಾಡಿ. ನೋಡಿ ನಾನು ರೋಸ್ ಅಂತ ಬರೀತೇನೆ. ರೋಸ್ ನಿಮ್ಮದು ಯಾವುದು ವಿಡಿಯೋ ಅಂತ ನೀವು ಬರೆಯಿರಿ. ಬರೆದು ಇಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಹ್ಯಾಶ್ ಟ್ಯಾಗ್ ಹಾಕಬೇಕು. ನೋಡಿ ಈ ಥರ ಹ್ಯಾಶ್ ಇನ್ಸ್ಟಾಗ್ರಾಮ್ ಅಂತ ಬರೀರಿ. ಇನ್ಸ್ಟಾಗ್ರಾಮ್ ಕೆಳಗೆ ಮಾಡಿ ಪುನಃ ಹ್ಯಾಶ್ ವೈರಲ್ ಅಂತ ಬರೀರಿ. ಆಮೇಲೆ ಪುನಃ ಕೆಳಗೆ ಮಾಡಿ ಹ್ಯಾಶ್ ಟ್ರೆಂಡಿಂಗ್ ಅಂತ ಬರೆಯೋದು. ಆಮೇಲೆ ಇಲ್ಲಿ ಕೆಳಗಡೆ ನೋಡಿ ಟ್ಯಾಗ್ ಪೀಪಲ್ ಅಂತಂದು ನೀವು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಟ್ಯಾಗ್ ಮಾಡ್ಬೋದು. ಅದನ್ನು ಸೆಲೆಕ್ಟ್ ಮಾಡಿ. ಮತ್ತು ಅದರ ಕೆಳಗಡೆ ಲೊಕೇಶನ್ ಇದೆ ನೋಡಿ, ನಿಮ್ಮ ಈ ವಿಡಿಯೋದು ಲೊಕೇಶನ್ ಎಲ್ಲಿ ಅಂತ ಅದನ್ನು ಸೆಲೆಕ್ಟ್ ಮಾಡ್ಬೋದು. ಮತ್ತು ಅದರ ಕೆಳಗಡೆ ಆಡಿಯನ್ಸ್ ಉಂಟು. ಆಡಿಯನ್ಸಲ್ಲಿ ಇಲ್ಲಿ ಯಾವತ್ತು ಎವ್ರಿ1 ಇರಬೇಕು. ಇಷ್ಟು 3 ಸೆಟ್ಟಿಂಗ್ ಎಲ್ಲ ಇಷ್ಟು ಸೆಟ್ಟಿಂಗ್ ಮಾಡಿ ಪೋಸ್ಟ್ ಮಾಡ್ಬೋದು. ಪೋಸ್ಟ್ ಮಾಡಲಿಕ್ಕೆ ಶೇರ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ನಿಮ್ಮ ಫೋಟೋ ಅಪ್ಲೋಡ್ ಆಗ್ತಾ ಉಂಟು. ಅದಕ್ಕೆ ಅಪ್ಲೋಡ್ ಆದಮೇಲೆ ಇಲ್ಲಿ ನಿಮ್ಮ ಫಸ್ಟಲ್ಲಿ ನಿಮಗೆ ಕಾಣ್ತದೆ. ನೀವು ಅಪ್ಲೋಡ್ ಆದಮೇಲೆ ಇಲ್ಲಿ ಕಾಣ್ತದೆ. ನೋಡಿ ಈಗ ಅಪ್ಲೋಡ್ ಆಗ್ತಾಯಿದೆ. ನೋಡಿ ನೀವು ಮಾಡಿದ ಪೋಸ್ಟ್ ಅಪ್ಲೋಡ್ ಆಗಿದೆ ನಿಮ್ಮದು. ನೋಡಿ ಇನ್ನು ಇದಕ್ಕೆ ಲೈಕ್ ಕಮೆಂಟ್ಸ್ ಎಲ್ಲ ಬರ್ತದೆ. ಇನ್ನು ನೀವು ವಿಡಿಯೋವನ್ನು ಇದೇ ಥರ ಪೋಸ್ಟ್ ಮಾಡಿ. ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.